ऑनर, अदालत में पेश किया गया राम एक बहुत ही खतरनाक मुलजिम है। राम और उसके साथियों ने मिलकर 15 अप्रैल को बंबई में बॉम्ब ब्लास्ट किया था। उस जुर्म के तहत राम को टाटा एक्ट में गिरफ्तार किया गया है और जब पुलिस ने उसके घर में तलाशी ली तो AK-47, बॉम्ब, रिवॉल्वर जैसे हथियार बरामद हुए। इस तरह के जुर्म इस मुंबई शहर में होते रहे हैं, इसलिए मैं अदालत से दरख्वास्त करूंगा कि ऐसे मुजरिमों को कड़ी सजा दी जाए। फॉर फर्दर इन्वेस्टिगेशन इसको पुलिस की हिरासत में रखने की इजाजत दी जाए। दैट्स ऑल योर ऑनर। तमाम सबूत और गवाहों के बयानात को मद्देनजर रखते हुए अदालत राम को मुल्जिम करार देते हुए तफ्तीश के लिए पुलिस हिरासत में रखने का हुक्म देती है। More cricket, more Pepsi. Hey, come on. ಯಾರು ಬೆಟ್ಸ್ ಕಟ್ತೀರಾ? ರಾಮ್ ಸೆಂಚುರಿ ಹೊಡಿತಾನೆ. 10ಕ್ಕೆ 100 ರೂಪಾಯಿ. ನಾನ್ ಕಟ್ತೀನಿ. ರಾಮ್ ಸೆಂಚುರಿ ಹೊಡಿಯಲ್ಲ. ಮಗನೇ ಅವರ್ ಬ್ರೆಡ್ ಈಟಿಂಗು ಅವ್ರ ಲೆಗ್ಗೆ ಬೈಟಿಂಗಾ? ಮೈಕಲ್ ಹೊಡೆಯೋದ್ ಗಿಡದಲ್ಲಿ ಇಟ್ಕೋಬೇಡ. ತಾಕತ್ತಿದ್ರೆ ಬೆಟ್ಸ್ ಕಟ್ಟು, ರಾಮ್ ಸೆಂಚುರಿ ಹೊಡೆಯಲ್ಲ. ಮಿಸ್ಟರ್ ಸಾಧು, ಎಸ್ ಸಿಸ್ಟರ್. ಸೆಂಚುರಿನ ಅಜರ್ ಮಿಸ್ ಮಾಡಬಹುದು, ಸಚಿನ್ ಮಿಸ್ ಮಾಡಬಹುದು, ಬಟ್ ರಾಮ್ ನೋ ಚಾನ್ಸ್. ಓ ಐ ಸಿ. ಅಗರ್ ಬೆಟ್ಸ್ ಕಟ್ಟಿ. ಟೇಕ್ ಇಟ್ ಈಸಿ. ಗುಡ್ನೆಸ್. ಲೋ ರಾಮ್, ಯಾಕೋ ಓಡ್ತಿದ್ಯಾ? ಇನ್ನೊಂದ್ ರನ್ ನೋಡಿದ್ರೆ ಸೆಂಚುರಿ ಆಗುತ್ತೆ ಕಣೋ. 5:30 ಮುಂಚೆ ನಾ ಮನೆಗೆ ಹೋಗದೆ ಹೋದ್ರೆ ನಮ್ಮಪ್ಪ ನನಗೆ ಸೆಂಚುರಿ ಮಾಡಿಸ್ಬಿಡ್ತಾರೆ. ಹೋಗಲೇ. ಟೇಕ್ ಇಟ್ ಈಸಿ. ನೋ ಪ್ರಾಬ್ಲಮ್. ಐ ಟಿಕ್. ಗುಡ್ ಈವ್ನಿಂಗ್ ಗಾಯತ್ರಿ. ಯಾರ್ದಾದ್ರು ಫೋನ್ ಬಂದಿತ್ತಾ? ಬಂದಿತ್ತು. ಹೌದಾ? ಯಾರ್ದು? ವರಲಕ್ಷ್ಮಿ ಅಂತ ಮಾಡಿದ್ಲು. ವರಲಕ್ಷ್ಮಿ? ಯಾರು ವರಲಕ್ಷ್ಮಿ? ನನ್ನ ಕ್ಲಾಸ್ಮೇಟು. ತರಲೆ ಅಂತಂದು ನಾ ಕೇಳಿದ್ದು ನನಗೆ ಬಂದಿತ್ತ ಅಂತ. ಬಂತಲ್ಲ ಕಾಫಿ. ಓ ಥ್ಯಾಂಕ್ ಯು. ನಿನ್ ಪುತ್ರ ಮನೇಲಿದಾನ? ಮೇಲಿದ್ದಾನೆ, ಕರಿತೀನಿ. ಹಾಗಾದ್ರೆ ಅವ್ನು ನೋಡಿ ಕಾಫಿ ಕೊಟ್ಟು ಬರ್ತೇನೆ. ಬೇಡ ಬೇಡ, ನೀವಿದ್ದನ್ನ ಕುಡೀರಿ, ನಾನು ಅವನಿಗೆ ಕೊಡ್ತೀನಿ. ನಮ್ ರಕ್ತ ಹಂಚ್ಕೊಂಡು ಹುಟ್ಟಿದಾನೆ, ಅವನ ಜೊತೆ ಕಾಫಿ ಹಂಚ್ಕೊಂಡು ಕುಡಿಬಾರ್ದ? ಅಯ್ಯೋ. Newton's third law of motion. Newton's third law of motion states that for every action there is an equal and opposite reaction. Suppose you throw a ball on the wall, it Daddy? Good evening. ಗುಡ್ ಈವ್ನಿಂಗ್. ಯಾವಾಗ ಬಂದ್ರಿ? ತಂದೆ ಬಂದಿರೋ ಪರಿಜ್ಞಾನ ಇಲ್ಲದೆ ನೀನು ಶ್ರದ್ಧೆಯಿಂದ ಓದೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಡ್ಯಾಡಿ, ಅವತ್ತಿನ ಪೋರ್ಷನ್ ಅವತ್ತೇ ಓದ್ಕೊಂಡ್ರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ಸೆಂಚುರಿ ಹೊಡಿಬೋದು. ಸೆಂಚುರಿನಾ? ಅದೇ 100 100ಕ್ಕೆ 100 ಮಾರ್ಕ್ಸ್ ತೆಗಿಬೋದು. ವೆರಿ ಗುಡ್, ವೆರಿ ಗುಡ್. ತಗೋ ಕಾಫಿ ಕೊಡಿ. ಥ್ಯಾಂಕ್ ಯು ಡ್ಯಾಡಿ. ಕ್ಯಾರಿ ಆನ್, ಕ್ಯಾರಿ ಆನ್. ಬಂದ್ಯಾ? ಕಾಫಿ ಕೊಟ್ಟ? ನಾನು ಕಾಫಿ ಕೊಟ್ಟು ಬಂದೆ, ನೀನು ಕಾಟನ್ ಡೆಟಾಲು ಕೊಟ್ಟು ಬಾ, ಆಯ್ತಾ? ಕಾಟನ್ ಡೆಟಾಲ ಯಾಕೆ? ನಾ ಬರೋಕ್ ಮುಂಚೆ ಮನೇಲಿ ಇರ್ಬೇಕು ಅನ್ನೋ ಆತುರದಲ್ಲಿ ಗೋಡೆ ಹಾರಿ ಕೈ ಗಾಯ ಮಾಡ್ಕೊಂಡಿದ್ದಾನೆ.
ಎಂತ ಮಗನ್ ಹೆತ್ತಿದ್ಯೆ ಪಾಪ, ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋಲ್ಲ ಅವಂಗೆ. ಅವನಿಗೆ ಸುಳ್ಳು ಹೇಳಕ್ ಬರಲ್ಲ. ನಿಮ್ಗೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ. ಎಲ್ಲರೂ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ, ನೀವು ಭಯದಿಂದ ಬೆಳೆಸ್ತಾ ಇದ್ದೀರಾ. ನಿಮ್ ಭಯದಿಂದಲೇ ಅವ್ನ್ ಗಾಯ ಮಾಡ್ಕೊಂಡಿರೋದು. ರಾಜೇಶ್ವರಿ, ಪ್ರೀತಿ ಅನ್ನೋದು ಮಕ್ಕಳ ಬೆಳವಣಿಗೆಗೆ ಬೆಂಗಾವಲಾಗಬೇಕೇ ಹೊರತು ಬೇಲಿ ಅಲ್ಲ. ನಾನು ಎಂದಾದರೂ ನನ್ನ ಮಕ್ಕಳು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಕೇಳ್ಕೊಂಡಿದ್ದೀನ? ಇಲ್ವಲ್ಲ. ಅವರು ಒಳ್ಳೆ ಸಿಟಿಸನ್ ಆಗಬೇಕು ಅನ್ನೋದೊಂದೇ ನನ್ನ ಆಸೆ. ಅವರಲ್ಲಿರೋ ನಯ ವಿನಯ ನೋಡಿ ಯಾರಪ್ಪ ಇವರನ್ನು ಹೆತ್ತೋರು ಅನ್ಕೋಬೇಕು ಅಷ್ಟೇ. ನಿನ್ನ ಮಗನಿಗೆ ಹೇಳು, ಗೋಡೆ ಹಾರೋದು ರಾಮ ಅಲ್ಲ ಹನುಮಂತ ಅಂತ. ಏನಾಯ್ತು? ಹೆಣ್ಮಕ್ಳಂದ್ರೆ ಏನಂತ ತಿಳ್ಕೊಂಡಿದ್ಯಾ ರಾಸ್ಕಲ್? ನಿನ್ನಂತ ಲೋಫರಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ನಿಂಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಸ್ಟುಪಿಡ್. ಹೋಗ್ಲಿ ಬಿಡೆ, ಈ ರೌಡಿಸ್ ಹತ್ರ ಏನ್ ಮಾತಾಡೋದು? ಮಾಮ, ಗಾಂಧಿ ನೋಡು. ಏ ಗಾಂಧಿ, ಬಾರ ಇಲ್ಲಿ. ರೀ, ನಾನು ಕಾಲೇಜ್ ಹೋಗ್ಬೇಕ್ರಿ. ಬಾರ ಇಲ್ಲಿ. ಊರಿಗೆಲ್ಲ ಹೋಲಿ ಹಬ್ಬ ಅಂದ್ರೆ ಇವನ್ ಕಾಲೇಜ್ಗೆ ಹೋಗಿ ಏನೋ ಕಿಸಿತಾನಂತೆ. ತಮಾಷೆ ಮಾಡಬೇಡಿ, ಲೇಟ್ ಆಯ್ತು. ಓಹೋ, ಗಾಂಧಿಗ್ ಮಾತಾಡಕ್ಕೂ ಬರ್ತದೆ? ಏನ್ರಿ ಇದು? ನೋಟ್ಸ್ ಎಲ್ಲ ಹಾಳಾಯ್ತು. ಓಹ್, ದೊಡ್ಡ ಸರಸ್ವತಿ ಪುತ್ರ ಇವನು. ಕೊಡ್ರಿ, ಬುಕ್ಸ್ ಬಿಡ್ರಿ ನಂದು. ಯಾಕ್ರಿ ಬುಕ್ಸ್ ಎಲ್ಲ ಎಸಿತೀರಾ? ಸರಸ್ವತಿನ ಓದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಗೊತ್ತಾ? ಮೊದ್ಲು ಗೋಪಾಲ್, ಗೋಪಾಲ್, ಯಾಕೋ ಏನಾಯ್ತು? ನೋಡುಗರು, ಕಾಲೇಜಿಗೆ ಹೋಗ್ತಾ ಇದ್ರೆ ಕಲರ್ ಎಲ್ಲ ಹಾಕಿ ಬುಕ್ಸ್ನ ಎಸಿತಾರೆ. ಏನು ಅಂತ ಕೇಳಿದ್ರೆ ಓದಿತಾರೆ. ಓದಿ ಯೂನಿವರ್ಸಿಟಿ ಮೆಡಲ್ ತಗೋತಾನೆ ಇವನ ಅಜ್ಜಿ. ರೇ, ಏನ್ರಿ ಇದಲ್ಲ? ಯಾಕ್ರಿ ಇವನ್ನ ಗೋಳಿಕೋತೀರ? ಇದು ಗೋಳಲ್ಲ ಮಚ್ಚಿ, ಹಬ್ಬ, ಹೋಲಿ ಹಬ್ಬ. ಇವತ್ತು ಯಾವನು ಏನು ಕೇಳೋಂಗಿಲ್ಲ. ಇಷ್ಟ ಇಲ್ದವ್ರಿಗೆ ಬಣ್ಣ ಹಾಕಿ ಸುಮ್ಮನೆ ಯಾಕ್ರಿ ತೊಂದರೆ ಕೊಡ್ತೀರಾ? ಅದು ಅಲ್ಲದೆ ಹಬ್ಬ ನೆನ್ನೆ ಮುಗೀತು. ಇಲ್ಲ ಮಚ್ಚಿ, ಕೇಳ್ದನ ನವಂಬರ್ ಪೂರ್ತಿ ರಾಜ್ಯೋತ್ಸವ ಮಾಡ್ತೀರಾ, ನಾವ್ 2 ದಿನ ಹೋಲಿ ಹಬ್ಬ ಮಾಡ್ಬಾರ್ದಾ? ಏ ಜುಟ್ಟು, ಇದು ನಮ್ಮ ಏರಿಯಾ, ಇಲ್ಲಿ ಯಾವನ ಕೈಯಪಿ ಅನ್ನಂಗಿಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ರೆ ಅದು ತಪ್ಪು. ಅನ್ಯಾಯ ಎದುರಿಸೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಹಮಾರಾ ಗಲ್ಲಿ ಮೇ ಹಮಾರೇ ಬಿಲ್ಲಿ ಹಮ್ ಕಮ್ಮಿಯಾ? ನಿನ್ನ ಏನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತೇನಾ? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅಂತೂ ಖಂಡಿತ ಅಲ್ಲ ಅಂತ ನನ್ಗೆ ಗೊತ್ತು. ನಿನ್ನ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ನಕ್ಕನ್ ಸಂಬಂಧ ಇಲ್ಲರ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ತಲೆ ಹೋದ್ರೂ ಸರಿನೇ, ಅನ್ಯಾಯಕ್ಕೆ ಮಾತ್ರ ತಲೆ ತಗ್ಸೋನಲ್ಲ ಈ ರಾಮ್. ಎಷ್ಟ್ ಡೀಲ್ ಮಾಡಿದ್ಯಾ ನೀನು? ದೊಡ್ಡ ಪಂಟ್ರ ನೀನು. ಒಂದೇ ಒಂದ್ ಡಿಚ್ಚಿ ಒಂದ್ ಗುಡ್ದ ಫಿನಿಶ್ ಆಗೋಗ್ಬಿಡ್ತೀಯ. ರೈಟ್ ಹೇಳು. ಏನಂತೆ ಮಾಮ ಅವನ್ಗ? ಇನ್ನು ಅಲ್ಲೇ ನಿಂತವನ. ಏನ ಗುರ್ರಾಯ್ತಾ ಇದೆಯಾ? ಕಣ್ಣುಗಳು ಕಿತ್ತಾಕ್ಬಿಡ್ತೀನಿ ನೀನ್. ಏನ ಏನ ಈಗ? ಕಳಿಸ್ಕೊಳ ನಿನ್ನ. ನಿನ್ನ ಏನ್ ನಮ್ಮ ಏರಿಯಾಕ್ ಬಂದು ನಮ್ಗೆ ಹೊಡಿದ್ಯಾ?
बिंदा भाई, क्या हुआ मुन्ना? अपन लोगों को पकड़ने के लिए यशवंत सिन्हा आ चुका है। यशवंत सिन्हा? What's the position? सर, हमारे फोर्स ने आतंकवादियों को चारों तरफ से घेर लिया है। उन्हें वार्निंग दी गई है, लेकिन उनके तरफ से कोई रिस्पांस नहीं है सर। उन लोगों ने 10वीं मंजिल पर अपना अड्डा बना रखा है। उनके पास एक से एक खतरनाक हथियार भी हैं। महावीर, सर। टेक द पोजीशन। सर। टेक द पोजीशन। यस सर। आप अपने आप को पुलिस के हवाले कर दो। ज्यादा होशियारी नहीं। मुझे मालूम है तुम पत्थर से बचना निकालने वाले हो, लेकिन मैं तुम्हारे हाथ नहीं आऊंगा। रुको।
नो नहीं, डोंट डू दैट। मैं तुम्हें कुछ नहीं करूंगा। देखो पागल मत बनो। मर गया सर। बच जाता तो क्या प्रधानमंत्री बन जाता। चलो। ಏನಮ್ಮ ಹಬ್ಬದ ದಿನಾನು ಹಣೆ ಕುಂಕುಮ ಇಟ್ಕೊಂಡಿಲ್ಲ? ಬೇಡ. ವರ್ಷದ ಹಿಂದೆ ಅವಳು ಮದುವೆ ಆಗಿತ್ತು. ಮದುವೆಗೆ ಬಂದ ಫ್ರೆಂಡ್ಸ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರ್ತೀನಿ ಅಂತ ಹೋದ ಅವಳ ಯಜಮಾನರು ವಾಪಸ್ ಬರುವಾಗ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ಮನೇಲಿದ್ರೆ ಅದನ್ನೇ ಯೋಚನೆ ಮಾಡ್ತಾಳೆ ಅಂತ ಅವಳನ್ನ ಕಂಪ್ಯೂಟರ್ ಕ್ಲಾಸಿಗೆ ಸೇರಿಸಿದ್ದೀವಿ. ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ನೀವು ಈ ವಯಸ್ಸಿನಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಅಲೆ ಹೊಡೆದ್ರು ಹೆದರದೆ ಅಲಗಾಡದೆ ಇರೋ ಈ ಕಲ್ಲಿನಾಗಿರಬೇಕು ಅನ್ಸುತ್ತೆ. ಬಟ್ ಮನಸ್ಸಿನಲ್ಲಿ ಏನನ್ನೋ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಮಗೆ ಸ್ಫೂರ್ತಿ ತುಂಬೋರ್ನ ಅಥವಾ ನಮಗೆ ಹತ್ತಿರವಾಗಿರೋರ್ನ ಅಂಥವ್ರು ಯಾರನ್ನಾದ್ರೂ ಕಳ್ಕೊಂಡ್ರೆ ಬೇಸರ ಆಗೋ ಸಹಜ. ಹಾಗಂತ ಮುಂದೆ ಜೀವನದಲ್ಲಿ ಏನೂ ಇಲ್ಲ ಅನ್ಕೊಂಡ್ರೆ ಹೇಗೆ? ನಮ್ಮನ್ನು ಬಿಟ್ಟು ಹೋದವರಲ್ಲ ನಮಗಿಂತ ಒಳ್ಳೆಯವರು. ಅವ್ರು ಹೋದ ದಾರಿನೇ ನಮಗೆ ಸ್ಫೂರ್ತಿ, ಅವ್ರ ಸಾಧನೆನೇ ನಮಗೆ ಪಾಠ. ನಾವು ಆ ಗುರಿ ತಲುಪೋದಕ್ಕೆ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಮ್ಮನ್ನು ಫಾಲೋ ಮಾಡೋ ಕಿರಿಯರು ನಾಳೆ ನಮ್ಮನ್ನು ನಡ್ಕೋತಾರೆ. ನಮ್ಮ ಹಾಗೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಕಟ್ಕೊಳ್ಳೋ ಸಂಬಂಧ, ಕಳ್ಕೊಳ್ಳೋ ಬಂಧ ಇವ್ಯಾವು ಕೇಳ್ಪಡ್ತಿದ್ದಲ್ಲ, ಬಯಸೇ ಬಂದಿದ್ದು. ನಾವು ಬರೋರನ್ನ ಸ್ವಾಗತಿಸ್ಬೇಕು, ಹೋಗೋರನ್ನ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಸಂಬಂಧಗಳ ಸತ್ಯ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯ್ತು ಮುಗಿಸಿರ್ತೀವಿ. ಮಿಕ್ಕ ಆಯಸ್ಸನ್ನ ನಾವು ಮಾಡಬೇಕಾದ ಕರ್ತವ್ಯ ಕಳಿಬೇಕೆ ಹೊರತು ಕತ್ಲೆ ಕೋಣೆಲಲ್ಲ. ನೀವು ಹೇಳೋದೇನೋ ಸರಿ. ಸಂಬಂಧದ ಸತ್ಯನ ತಿಳ್ಕೊಳ್ಳೋ ಅಷ್ಟರಲ್ಲಿ ನಾವು ಅರ್ಧ ಆಯಸ್ಸನ್ನು ಕಳೆದಿರ್ತೀವಿ. ಆದರೆ ಹುಟ್ಟಿನಿಂದ ಸೃಷ್ಟಿಗೂ ತನಗೂ ಸಂಬಂಧ ತಿಳಿದಿರೋ ಆ ಸೂರ್ಯನ್ ನೋಡಿ, ಈ ಜಗತ್ತಿನ ಸಹವಾಸ ಸಾಕಪ್ಪ ಅಂತ ಹೇಗೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜಗತ್ತಿನ ಬೆಳಗು ತನ್ನ ಕರ್ತವ್ಯನ ಮುಗಿಸಿ ತಾಯಿ ಮಡ್ಲಲ್ಲಿ ಮಲ್ಗಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಬೆಳಿಗ್ಗೆ ಬರ್ತಾನೆ, ಜಗತ್ಗೆಲ್ಲ ಬೆಳ್ಕೊಡ್ತಾನೆ. ಆ ಜಗತ್ತಲ್ಲಿ ನೀವು ಇದ್ದೀರಾ. ಇನ್ ಮುಂದೆ ನಿಮಗೆ ನನ್ನವ್ರು ಯಾರು ಇಲ್ಲ ಅಂತ ತಿಳ್ಕೊಬೇಡಿ. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗೋಕೆ ನಾನಿದ್ದೀನಿ. ಎಷ್ಟು ದಿನ ಆಗುತ್ತೆ ಬರಕ್ಕೆ? ಇನ್ನೊಂದು 8 ದಿನ ಆಗುತ್ತೆ. ನಾ ಹೇಳಿದೆ ಅವರಿಗೆ, ನಾವು ಹೋಗಲ್ಲ, ಬ್ಯಾಂಕ್ನಲ್ಲಿ ಸಾಕಷ್ಟು ಕೆಲಸ ಇದೆ ಅಂತ. ಆದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಹೋಗಲೇಬೇಕು ಅಂತಾರೆ. ಆಫೀಸರ್ ಗ್ರೇಡ್ನವರೆಲ್ಲ ಬರ್ತಾರಂತೆ. ಡ್ಯಾಡಿ, ಲಗೇಜ್ ಎಲ್ಲ ಕಾರ್ ಲೇಟ್ ಆಯ್ತು. ಇಲ್ಲಿ ನೋಡು, ನಾನು ಬ್ಯಾಂಕಿನ ಕೆಲಸದ ಮೇಲೆ 1 ವಾರದ ಮಟ್ಟಿಗೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಊರಲಿಲ್ಲ ಅಂತ ಮೂಗುದಾರ ಬಿಚ್ಚಿಟ್ಟು ಕೋಣಂತರ ನೀನು ಊರೆಲ್ಲ ಸುತ್ತಾಡಬೇಡ. ನಾನು ತಿರುಗಿ ಬರೋವರೆಗೂ ಮನೇಲಿ ನೀನೇ ಯಜಮಾನ, ಸ್ವಲ್ಪ ಜವಾಬ್ದಾರಿಂದರು, ಆಯ್ತಾ? ನೀನೇನ್ ನಗ್ತಾ ಇದೀಯಾ? ನಾ ಹೇಳಿದ ಅವನಿಗಷ್ಟಲ್ಲ, ನಿನಗೂ ಗೊತ್ತಾಯ್ತಾ? ಹಾಯ್ ರಾಮ್, ಏನು ಬರೀತಿದ್ಯಾ? ಗುಡ್. ಬೈ ದ ಬೈ, ಮೀಟ್ ಅರುಣ್. ಹಲೋ. ಹಲೋ. ಆಮೇಲೆ ಇಮ್ರಾನ್.
ಹಲೋ. ಇವರು ನಮ್ಮವರೇನಪ್ಪ, ಬೆಂಗಳೂರವರು. ಕೂತ್ಕೊಳ್ಳಿ. ಏ ರಾಮ್, ನಿನ್ನಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತಲ್ಲ. ಏನ್ ಹೇಳ? ಅದು ಇಮ್ರಾನ್ ಮತ್ತೆ ಅರುಣ್ ಹೊಸದಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದಾರೆ. ಹಾಸ್ಟೆಲ್ಗೆ ಸೇರ್ಕೋಬೇಕು, ಬಟ್ ಒಂದು ವಾರದವರೆಗೂ ಅಕಾಮಿಡೇಷನ್ ಇಲ್ವಂತೆ. ಅದಕ್ಕೆ ನಿಮ್ಮ ಮನೆ ಮಾಡಿ ಮೇಲೆ ಒಂದು ರೂಮ್ ಇದೆ ಅಲ್ವಾ? ಹೌದು. ಒಂದು ವಾರದವರೆಗೂ ಇವ್ರಿಗೆ ಅದನ್ನು ಬಿಟ್ಕೊಟ್ಬಿಟ್ರೆ. ಅಯ್ಯೋ, ನಮ್ಮ ತಂದೆ ಬೇರೆ ಊರಿನಲ್ಲಿಲ್ಲ, ನಿನಗೆ ಗೊತ್ತಲ್ವೇನೋ. ಅವ್ರು ಇಲ್ದೇ ನಾ ಯಾವ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ. ನಿಮ್ಮ ತಾಯಿನ ಒಂದು ಮಾತು ಕೇಳ್ಬೋದಲ್ಲ? ಓದ್ಬೇಕು ಅನ್ನೋ ಆಸೆಯಿಂದ ಅಷ್ಟು ದೂರದಿಂದ ಬಂದಿದ್ವಿ, ದಯವಿಟ್ಟು ಇಲ್ಲ ಅನ್ಬೇಡಿ. ನೀವು ಆಗಲ್ಲ ಅಂದ್ರೆ ನಮಗೆ ಫುಟ್ಪಾತೆ ಗತಿ. ಓಕೆ, ಆದ್ರೆ ನಾ ಗ್ಯಾರಂಟಿ ಹೇಳಕ್ಕಾಗಲ್ಲ. ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನೀನೇನೋ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಈಸಿಯಾಗಿ ಹೇಳ್ಬಿಟ್ಟೆ, ಆದ್ರೆ ನಿಮ್ ತಂದೆ ಬೇರೆ ಊರಲ್ಲಿ ಇಲ್ವಲ್ಲ? ಒಂದೇ ಒಂದು ವಾರ ಅಷ್ಟೇ ಅಮ್ಮ, ನಮ್ಮೂರು ಅಂತ ಇಲ್ಲಿ ಯಾರೂ ಇಲ್ಲ. ಓದ್ಬೇಕು ಅನ್ನೋ ಆಸೆಯಿಂದ ಬಂದ್ಬಿಟ್ವಿ, ನೀವೀಗಿಲ್ಲ ಅಂದ್ರೆ ಬೇರೆ ದಾರಿ ಇಲ್ಲಮ್ಮ. ಹೌದು ಆಂಟಿ, ನಾವಿಲ್ಲಿ ನಮ್ಮ ತಂದೆ ತಾಯಿ ಜೊತೆಲಿ ಇದ್ಕೊಂಡೆ ಎಷ್ಟೊಂದು ಕಷ್ಟಪಡ್ತಾ ಇದೀವಿ. ಅಂಥದ್ರಲ್ಲಿ ಇವ್ರಿಗೆ ಇಲ್ಲಿ ಯಾರೂ ಇಲ್ಲ. ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತಿದ್ದೆ, ಆದ್ರೆ ನಮ್ಮ ಮನೆ ತುಂಬಾ ಚಿಕ್ಕದು. ಅದಕ್ಕೆ ರಾಮ್ಗೆ ಹೇಳ್ದೆ. ನೀನ್ ಹೇಳೋದೇನೋ ಸರಿ, ಆದ್ರೆ ಇವ್ರ ತಂದೆ ಬಗ್ಗೆ ನಿನಗೆ ಗೊತ್ತಲ್ಲ. ಬಂದ್ ಕೇಳಿದ್ರೆ ಏನ್ ಹೇಳೋದು? ಇವ್ರ ಪ್ರಾಬ್ಲಮ್ ಬಗ್ಗೆ ಹೇಳಿದ್ರೆ ಅಪ್ಪ ಅರ್ಥ ಮಾಡ್ಕೋತಾರಮ್ಮ. ಅವ್ರನ್ನ ಅಷ್ಟು ಸುಲಭವಾಗಿ ಒಪ್ಸೋಕ್ ಆಗೋದಿಲ್ವೋ? ಹಾಗಲ್ಲಮ್ಮ. ಹೋಗ್ಲಿ ಬಿಡಿ ರಾಮ್, ನಮ್ಮಿಂದ ನಿಮ್ಗೆ ಆಗ್ತಂದ್ರೆ ನಮ್ ಬ್ಯಾಡ್ ಲಕ್ ಅಷ್ಟೇ, ಬೇರೆ ಎಲ್ಲಾದ್ರೂ ಟ್ರೈ ಮಾಡ್ತೀವಿ. ಬರ್ತೀವಮ್ಮ. ಇಮ್ರಾನ್ ಬಾ ಹೋಗೋಣ. ತಾಳ್ರಪ್ಪ, ಮುಂದುವರಿಬೇಕು ಅನ್ನೋ ಆಸೆ, ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅನ್ನೋ ಸ್ವಾಭಿಮಾನ ಇರೋರಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮವರಾಗಿ ಏನ್ ಪ್ರಯೋಜನ? ಒಂದು ವಾರ ತಾನೆ ಇಲ್ಲೇ ಇರಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಬಂದೆ. ಇವತ್ತು ಫಸ್ಟ್ ಪೀರಿಯಡ್ ತುಂಬಾ ಇಂಟ್ರೆಸ್ಟಿಂಗ್ ಕಣ. ರಿಯಲಿ? ರೆಡಿ ರೆಡಿ. ಅಮ್ಮ ಬಂದೆ. ಅಮ್ಮ ಬರ್ತೀವಿ. ಸರಿಯಪ್ಪ. ಆಶೀರ್ವಾದ ಏ, ಇರ್ಲಿ ಇರ್ಲಿ, ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಸಾಲದು. ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಹೆಸರು ತಗೋಬೇಕು, ಗೊತ್ತಾಯ್ತಾ? ಖಂಡಿತಮ್ಮ. ಹಲೋ. ಹಲೋ ಅಂಕಲ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರಿವರು? ಇವ್ರು ನಮ್ಮ ಫ್ರೆಂಡ್ಸ್ ಅರುಣ್ ಇಮ್ರಾನ್, ನಮ್ಮನೇಲೇ ಇದ್ದಾರೆ. ಹಲೋ ಸರ್. ಓಕೆ ಬಾಯ್ಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸರ್. ಬರ್ತೀನಮ್ಮ. ಓಕೆ ಅಂಕಲ್. ಚಲೋ. ಕುಂಕುಮ ಇಡಬೇಕಾದ್ದು ಕನ್ನಡಿಗಲ್ಲ, ಅಂದವಾಗಿರೋ ನಿಮ್ಮ ಮುಖಕ್ಕೆ. ಸೃಷ್ಟಿ ಹುಟ್ಟಾಗಿದ್ದಾನೆ ಕೊಟ್ಟು ಹುಡುಗರೆ, ಅದನ್ನೇ ನಾನು ನಿಮ್ಗೆ ಕೊಟ್ಟಿದ್ದು. ಈಗ ನಾನು ಕುಂಕುಮ ಇಟ್ಕೊಂಡು ಮದುವೆ ಕನ್ಸು ಕಾಣ್ತಿರೋ ಹೆಣ್ಣಾಗೂ ಅಂತಿದ್ದೀರೋ, ಅಥವಾ ಮುತ್ತೈದೆತನ ಕಳ್ಕೊಂಡು ಮುಕ್ತಾಯದ ಹಂತದಲ್ಲಿರೋ ಒಂದು ಹೆಣ್ಣಿನ ಬಾಳಿಗೆ ಮುನ್ನುಡಿ ಬರಿತಿದ್ದೀರಾ? ಒಂದು ರೀತಿಯಲ್ಲಿ ಮುನ್ನುಡಿ ಬರಬೇಕಾದ ಆಸೆ ಅನ್ಕೊಳ್ಳಿ. ನನ್ನ ಅಭಿಪ್ರಾಯಕ್ಕಿಂತ ನಿಮ್ಮ ಆದರ್ಶನ ಪ್ರಶ್ನೆ ಮಾಡೋ ಈ ಸಮಾಜ, ಹಿರಿಯರ ಆಶೀರ್ವಾದ, ಆಮೇಲೆ ಮೊದಲು ನಿಮ್ಮೊಪ್ಪಿಗೆ ತಿಳಿಸಿ. ರಾಮ್ ನಮ್ಮ ಕಡೆನೇ ನೋಡ್ತಾ ಇದ್ದಾನೆ. ತಿಳಿ ನೀರು ಹಾಗೆ ನಿಂತಿದ್ ನನ್ನ ಮನಸ್ಸು ಹಸೆ ಮಣೆ ಹತ್ತಿದ ನೆಕ್ಸ್ಟೇನೆ ನೀತಿ ನೀರು ಹರಿಯೋಕ್ ಪ್ರಾರಂಭ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ಯಾರು ನಿಮ್ಮನ್ನು ಕಾಣಿಸ್ತಾರೆ? ಯಾಕಂದ್ರೆ ನಿಂತಿದೆಯ ಹಾಗೆ ಹರಿಯೋ ನೀರಲ್ಲಿ ಬಿಂಬ ಕಾಣಿಸಿಲ್ಲ. ನನ್ನ ಬಿಂಬ ಕಾಣಿಸಿದ್ರೂ ಪರವಾಗಿಲ್ಲ, ಸಂದರ್ಭ Arun, come fast! एक्सक्यूज मी सर, ये जो ब्लास्ट हुआ है इसमें आरडीएक्स यूज किया गया है सर। अचानक देखा कि ये ब्लास्ट हो गया, बाकी हमको पता नहीं।
साइड प्लीज प्लीज साइड साइड यस हमने सुना आप प्लीज प्लीज सर सर द ब्लास्ट टुक प्लेस हियर सर एट यशवंत सिन्हा मस्जिद यशवंत सिन्हा I don't want to say anything right now. Please. देखो हर 10-10 मिनट में मुझे इन्फॉर्मेशन मिलनी चाहिए. Yes sir. बताइए पब्लिक आपसे जवाब ಸರ್ ಗೆಟ್ ಇನ್ ಏನು ಇದು ಅಮ್ಮ ಅದು लगता है अंदर कुछ है रस्सी फेंकिए कुमार सर रस्सी लेके ओके सर Whose house is this? Ours, sir. You have to come to the police station. Sir, but we do not know. Break it. Sir. Sir, please listen to me, sir. Sir, I don't know how it came here, sir. Just shut up. Sir, please, sir, we don't have intention in this, sir. Sir, please try to understand it, sir, please. Get in. Just shut up. प्लीज इंस्पेक्टर प्लीज 1 मिनट में आपसे कुछ बात करना चाहता हूँ. देखिए इन लोगों को मैं जानता हूँ, ये लोग ऐसे नहीं हैं. आपको कोई गलतफहमी हुई है जरूर कोई ना कोई. ये प्लीज लिसन टू मी. Let us stop this nonsense. Whatever you want to say, come to the police station. इंस्पेक्टर समझने की कोशिश कीजिए. I'm staying here only. Please, please, इंस्पेक्टर प्लीज. Yes, घबराइए मत. देखिए. बताओ तुम कहाँ से आए हो? Try to understand. इसके बाद तुम्हें कोई चांस नहीं दिया जाएगा. देखो बताओ. बोलिए. Please allow me to say, sir. तुम्हारे साथ उसका रिश्ता क्या है? कब से ये सब कर रहे हो? बोलो. Look, sir. और ये भी बताओ कि तुम Mama. Hey, shut up. Shut up. Answer the questions and sit down. सर तेरा उनका रिश्ता क्या है? Look, sir. Stop it.
तुम्हारे साथ और कितने आदमी हैं? अरे मेरी बात मानो. Why did you kill Mr. Yashwant Sinha? Sir. Excuse me. No, sir. Mr. Ram, son of Jagannath Rao, senior manager. Mother Rajeshwari, sister Gayatri. Hey, Gayatri. This fellow studying in Don Bosco College, final BSc, came from Karnataka. I see. Can you tell me, Ram, who told you to do this? Nobody, sir. Believe me, sir. My friend Anand, who's studying with me. Oh, your friend? He introduced me to 2 other friends, sir. They only kill Yashwant Sinha. I tried to catch them, sir. They escaped. Sir, you call Anand here, sir. He'll tell you everything. Believe me, sir. I don't have any connection in this case, relax, sir. Sir, relax. We're... Okay. I'm innocent, okay, sir. relax, I know. relax. भागने की कोशिश मत करना, चुपचाप अपने आप को हमारे हवाले कर दो, वरना गोली मार दूंगा। ಜಾತಿಗಳಿಲ್ಲ ವರ್ಣಗಳಿಲ್ಲ ಪ್ರೀತಿ ಪತಾಕೆ ಜಯ ಹೇ ನಿನಗೆ No, don't shoot him. उसके बदन पर नेशनल फ्लैग है। ಶಾಂತಿಯ ಧ್ವಜವೇ ಕೀರ್ತಿಯ ಭುಜವೇ ಧರ್ಮದ ಚಕ್ರ ವಂದನೆ ನಿನಗೆ Commissioner wants to speak with you. No, मैं किसी से बात नहीं करूंगा. If you talk with him, they'll try to save you. Otherwise what? Nobody can save you. I am least bothered about my life. मैं मेरी लाइफ की चिंता नहीं करता, समझे? Sorry, sir. CM is not in mood. देखो मेरी बात सुनो. Tell me what exactly do you want? I'll call you later. सुनो. At least tell me who you are. Dawood. क्या हुआ सर? सीएम को दाऊद ने किडनैप किया. दाऊद ने? यस. तुम दाऊद नहीं हो. मैंने दाऊद का फोटो देखा है. Yes, I'm not Dawood. बताओ, तुम हो कौन? Naxalite? No. Terrorist? No. ISI agent? No! No. I am an ordinary man. एक मामूली आदमी. My father is a bank officer. I was studying in Don Bosco College. Sir, I knew Yashwant Sinha very well. He stays opposite to my house. How can I kill him, sir? ಹೇಗೆ ಸರ್ ಕೊಲ್ಲಿ? ಅದು ಅಂತ ಒಳ್ಳೆ ಆಫೀಸರ್ನ. ಸರ್, ನನಗೂ ಆ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಆದರೂ ನಾನು ಸ್ಟೇಷನ್ ಹೇಳ್ಕೊಂಡೋಗಿ ಟಾರ್ಚರ್ ಮಾಡಿದ್ರು. ನೋಡಿ ಸರ್, ಬೇಕೋ ಸರ್, ಬೇಕೋ. ಜೊತೆಗೆ ನನ್ನ ತಾಯಿ, ನನ್ನ ತಂಗಿ ಪಾಪ ಅವರು ಟಾರ್ಚರ್ ಮಾಡಿದ್ರು. ಮಗ ಅನ್ನೋ ಮುಂಕಾರದಿಂದ ನಮ್ಮ ತಂದೆನ ನೋಡಕ್ ಬಂದಾಗ ಅವ್ರಿಗೆ ಕಪಾಲ ಕೊಡದು ಅವಮಾನ ಮಾಡಿದ್ರು. ನನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಅಲ್ಲೂ ನನಗೆ ನ್ಯಾಯ ಸಿಕ್ಕಿಲ್ಲ. ಎಲ್ಲರೂ ಸತ್ಯಮೇವ ಜಯತೆ ಅಂತಾರೆ. ಅದು ಹೇಳಿದೆ ಸರ್, ಸತ್ಯ ಕಿತ್ತಳೆ. ಸರ್, 100 ಜನ ಅಪರಾಧಿಗಳು ಶಿಕ್ಷೆ ಆಗದೇ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಾರೆ. ಅದಕ್ಕೆ ಸುಳ್ಳಾಗೋಯ್ತಲ್ಲ. ನಾನು, ನಮ್ಮ ದೇಶ, ನನ್ನ ಮಗ ಈ ದೇಶಕ್ಕೊಬ್ಬ ಒಳ್ಳೆ ಪ್ರಜೆ ಆಗಬೇಕು ಅಂತ ಆಸೆ ಪಟ್ಟು ದೇಶ ಪ್ರೇಮಿ ಮಗ ಸರ್ ನಾನು. ಆದ್ರೆ ನಾನಾಗಿದ್ದೇನು? ಸಮಾಜ ದೃಷ್ಟಿಯಲ್ಲಿ ದೇಶದ್ರೋಹಿ. ನನ್ನನ್ನು ಅಪರಾಧಿ ಅನ್ಕೊಂಡು ನಮ್ಮ ಮನೆಯವರೆಲ್ಲ ಬಿಟ್ಟು ಹೊರಟೋದ್ರು. ಎವ್ರಿಬಡಿ ಲೆಫ್ಟ್ ಮೀ ಸರ್. ಐ ಬಿಕೇಮ್ ಅಲೋನ್. ಎಲ್ಲ ಇದ್ದು ನಾನಾ ತಗೋದೆ ಸರ್, ನಾನಾ ತಗೋದೆ. ಐ ಬಿಕೇಮ್ ಆರ್ಫನ್.
ಹಾಗೆ ನಾ ಸಾಯ್ಬೇಕು ಅನ್ಕೊಂಡೆ. ಆದ್ರೆ ನಾ ಯಾಕೆ ಸಾಯ್ಲಿ? ವೈ ಶುಡ್ ಐ ಡೈ ಬಟ್ ಐ ನಾಟ್ ಡನ್ ಎನಿಥಿಂಗ್? ನಾನು ನಿರಪರಾಧಿ ಅಂತ ಕೋರ್ಟ್ ನಮ್ದೇ ಇರ್ಬೋದು, ಪೊಲೀಸ್ ನಮ್ದೇ ಇರ್ಬೋದು, ಯಾರು ನಮ್ದೇ ಇರ್ಬೋದು. ನನ್ನ ತಂದೆ ತಾಯಿ ನಂಬಿದ್ರೆ ಸಾಕು ಸರ್. ಅದಕ್ಕೆ ನಿಮ್ಮನ್ನ ಕಿಡ್ನಾಪ್ ಮಾಡಿದೆ. ಯಾಕಂದ್ರೆ ಈ ರಾಜ್ಯದ ಪ್ರತಿಯೊಬ್ಬ ಮನುಷ್ಯನ ಕಷ್ಟ ಪರಿಹಾರ ಮಾಡಬೇಕಾದ್ದು ನಿಮ್ ಕರ್ತವ್ಯ ಸರ್. ಅಪರಾಧಿಯಾಗಿ ನಿಮ್ಮನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಇಸಿಲಿಯ ಸಖ್ಯ ನನ್ನ ಉದ್ದೇಶ ಯಾರನ್ನು ಕೊಲ್ಬೇಕು ಅಂತಲ್ಲ ಸರ್. ನನಗೆ AK-47 ಬೇಕಾಗಿಲ್ಲ. ಐ ವಾಂಟ್ ಟು ಪ್ರೂವ್ ದಟ್ ಐ ಆಮ್ ನಾಟ್ ಅ ಕಲ್ಪ್ರಿಟ್. ನ್ಯಾಯ ಬೇಕು. ಐ ವಾಂಟ್ ಜಸ್ಟಿಸ್. ಅದಕ್ಕೆ ನಿಮ್ ಸಹಾಯ ಬೇಕು. ಪ್ಲೀಸ್ ಹೆಲ್ಪ್ ಮೀ ಸರ್. ಪ್ಲೀಸ್ ಹೆಲ್ಪ್ ಮೀ ಸರ್. ನನಗೊಂದು ಅವಕಾಶ ಕೊಡಿ ಸರ್. ನಾ ಇನ್ನೊಂದು ಸಲ ಪ್ರೂವ್ ಮಾಡೋಕ್ಕೆ ಅವಕಾಶ ಕೊಡಿ ಸರ್. प्लीज। उठो बेटा, उठो। तुम्हारी भाषा मुझे समझ में नहीं आती है, मगर उस भाषा के पीछे जो दुख है, जो दर्द है, वो मैं समझ सकता हूं। आई नो यू आर इन ट्रबल। As a Chief Minister of Maharashtra, I will definitely help you. Thank you, sir. Thank you very much. फिर भी मानता हूं, वाह, you are great. लेकिन अकॉर्डिंग टू कॉपीराइट लॉ तुम्हें मुझे रॉयल्टी देनी होगी, क्योंकि तूने तेरे दिमाग का इस्तेमाल किया, इसलिए 5 करोड़ तेरे, लेकिन क्योंकि तूने मेरा नाम इस्तेमाल किया, इसलिए बाकी के 45 करोड़ मेरे। नहीं बेटा, पैसा मत देना। राम, अगर तूने पैसा नहीं दिया तो ये बुढ़ा तो गया। मुझे मेरी जान की परवाह नहीं, पैसा मत देना। वाह, एक और महात्मा तैयार हो गया मरने के लिए। अरे तुझे अपनी जिंदगी की परवाह नहीं, लेकिन कम से कम इस आदमी के बारे में तो सोच। इसने तुझे रिहा करने के लिए पुलिस से 50 करोड़ मेरे नाम पर लिए, और पुलिस इसे देख भी चुकी है। अगर मैं तुझे खत्म कर दूं तो इसका इल्जाम भी इसके ऊपर जाएगा। एंड बाय द वे, यशवंत सिन्हा मर्डर केस में पुलिस इसी को ढूंढ रही है, जबकि उसका मर्डर मैंने करवाया अपने इन दोनों आदमियों से। और सोचने का वक्त नहीं है, चुपचाप पैसे दो और इस बुढ़े को अपने साथ ले जाओ। जाओ। ರಾಮ್, ದಾವೂದ್ ವಿಷಯ ನಿಂಗಿನ್ನೂ ಗೊತ್ತಿಲ್ಲ. ಮಿಕ್ಕಿದ ಹಣ ಎಲ್ಲಿದೆ ಹೇಳ್ಬಿಡು. ನಾನು ನಿನ್ನ ಸ್ನೇಹಿತನ ಕೇಳ್ತಾ ಇದ್ದೀನಿ. ಸ್ನೇಹಿತ? ನೀನು? ಸ್ನೇಹದ ಬೆಲೆ ಗೊತ್ತೇನೋ ನಿನಗೆ? ಇದಕ್ಕೆ ಕಳ್ಳನ್ನ ಕೈ ಬೀಸ್ ಕರೆದು ಕಣ್ಣಲ್ಲಿ ಕಣ್ಣಿಟ್ಟು ಕರುಣೆಯಿಂದ ಕಾಪಾಡೋ ಕರ್ನಾಟಕದ ಹೆಸರು ಬೇರೆ ನಿನಗೆ. ಮುಚ್ಚೋ ಬಾಯಿ. ನನ್ನ ಜೀವನದಲ್ಲಿ ನಾ ಕಜ್ಜಿನ ನೋಡಿದ್ದೆ, ಕಂತ್ರಿನ ನೋಡಿದ್ದೆ, ಹುಚ್ಚನಾಯಿ ನೋಡಿದ್ದೆ, ಆದ್ರೆ ನಿಯತ್ತಿಲ್ದಿರೋ ನಾಯಿನ ಇವತ್ತೇ ನೋಡ್ತಾ ಇರೋದು. ಇನ್ನೊಂದು ಮಾತಾಡಿದ್ರು ನಾನು ಮಾತಾಡಲ್ಲ, ನನ್ನ ಗನ್ ಮಾತಾಡುತ್ತೆ. ಬಾಕಿ ದುಡ್ಡಲ್ಲಿ ಹೇಳು. ಹೆದರ್ಸ್ತಾ ಇದೆಯಾ? ನೀವೆಲ್ಲ ಯಾರು? ವಿಷ ಕುಡಿದು ಪ್ರಾಣ ಬಿಟ್ಟರು ಪರವಾಗಿಲ್ಲ, ನಮ್ಮ ದೇಶದ ಜನ ಚೆನ್ನಾಗಿರಲಿ ಅಂತ ಬರಡು ಭೂಮಿನ ಉತ್ತು ಬಿತ್ತು ಬೆಳೆದು ಈ ದೇಶದ ಹಸಿವಿ ನೀಗ್ತಾ ಇರೋ ಮಣ್ಣಿನ ಮಕ್ಕಳ, ಅಥವಾ ಭಾರತ ಮಾತನ್ನ ಕಾಪಾಡೋದಕ್ಕೆ ಬಾರ್ಡರ್ನಲ್ಲಿ ಬೆಂದು ನಮಗೆಲ್ಲ ಬೆಂಗಾವಲಾಗಿರೋ ದೇಶದ ಮಕ್ಕಳ? ನನಗೆ ಹೆಣ್ಣನ್ನು ಬೈದ ಅಭ್ಯಾಸ ಇಲ್ಲ. ಅಪ್ಪನ ಹುಟ್ಟಿರೋ ನನ್ನಕ್ಕೆ ನಿಮ್ಮಲ್ಲ ಲಕ್ಷಣ ಕಾಣ್ತಾ ಇಲ್ಲ. ನೀವು ಕೈ ಚಾಚಿ ನಿಂತಿರೋದು ನೋಡಿದ್ರೆ ಬಿಕಾರಿ ನನ್ನ ಮಕ್ಕಳು ಅನ್ಸುತ್ತೆ. क्या हो रहा है? गाली दे रहा है सर। राम, मैं तुझे 1 मिनट का वक्त देता हूं, सिर्फ 1 मिनट, वरना इस सीएम को गोली से उड़ा दूंगा। पूरे देश में खलबली मच जाएगी, किसी को नींद नहीं आएगी। ನೀನೇನೋ ನನಗೆ ಟೈಮ್ ಕೊಡೋದು, ನಿನಗೆ ಆ ಟೈಮ್ ಬಂದಾಯ್ತು. ಇದಲ್ಲ, ಕತ್ಲೆ ಸಾಮ್ರಾಜ್ಯದಲ್ಲಿ ಕುಳಿತು ಅಟ್ಟಹಾಸದಿಂದ ಮೆರೆತಿರೋ ನಿನ್ನ ಆಟನ ಮಟ್ಟ ಹಾಕೋದಕ್ಕೆ ನಾನು ಆಡಿದೊಂದು ಚಿಕ್ಕ ಡ್ರಾಮಾ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದ ಪ್ರಜೆಗಳ ರಕ್ತದಲ್ಲಿ ಎಲ್ಲಿವರೆಗೂ ರೋಷ ಆಕ್ರೋಶ ತುಂಬಿರುತ್ತೋ ಅಲ್ಲಿವರೆಗೂ ನೀನೇ ಅಲ್ಲ, ನಿನ್ನಂತ 100 ದಾವೂದ್ಗಳು ಹುಟ್ಟು ಬಂದ್ರು ಈ ಭಾರತದ ಭವಿಷ್ಯನ ಬದಲಾಯಿಸಕ್ಕಾಗಲ್ಲ. ಯು ಕಾಂಟ್ ಶೇಕ್ ಇಂಡಿಯಾ. ಭಾರತ ಮಾತೆ ಮಗನ ಕೊಟ್ಟಿದ್ ನೀನು ತಾಯಿ ಋಣ ತೀರ್ತೆ,
ತಮ್ಮನ್ ಹುಟ್ಟೋಕ್ ನಿಂತಿರೋ ನಿನ್ನ ಆಟ ಇವತ್ತೇ ಕೊನೆ. ಲುಕ್ ಅಪ್ ವಾನ್ಸ್. No, don't shoot him. I said don't shoot him. ये क्या कह रहे हैं आप सर? हाँ, इसने मुझे बचाया. जाओ दाऊद को पकड़ो. Commandos, take care of him. Take care. Thank you, my boy. Take care. Thank you, sir. चलो.
ದಾವತ್ ಅಹಮದ್ ಕಲಾಶ್ನಿಕೋವ್ AK-47 ಆಯುಧನ ಕಂಡಿಡಿದಿದ್ದು ದೇಶನ ನಾಶ ಮಾಡೋದಕ್ಕಲ್ಲ, ನಿನ್ನಂತ ದೇಶದ್ರೋಹಿಗಳನ್ನ ನಿರ್ಮೂಲ ಮಾಡೋದಕ್ಕೆ.